ಹೋಗಚ್ಚೆ ಹೋಗಚ್ಚೆ ಕೂದಲೆಲ್ಲ ಕಟ್ ಮಾಡಾಕ್ಬೇಕು ಗೈಸ್. ಇನ್ನು ಬಂದು 11 ಆಗಿದೆ. ಮುದ್ದೆ ಮತ್ತು ವಡೆ, ಇಲ್ಲಿ ಸಾರು ತೋರಿಸ್ತೀನಿ ರೀ. ಕಾಳು ಸಾರು ಅಲ್ಲಿ ಬೀಳ್ಸ್ಬಿಡ್ತು ಚಿನಿ. ಅದು ಪಾಪ ಅದು ತಿನ್ನಕ್ ಬಂದಿಲ್ಲ ಅನ್ಸ್ಕೊಂಡು. ಅದಕ್ಕ ಯಾರೆಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಂದ್ರಾಗ ಬೇಕಂತೆ ನೋಡಿ ಗೈಸ್. ಅಲ್ಲಿ ಹಾಕ್ಸ್ಕೊಂಡ್ ಬಂದವಳೆ. ರೆಡಿ ಆಯ್ತು. ಎಸ್, ಆಮೇಲೆ ತಿನ್ನೋಣ. ರಶ್ಮಿಗೆ ಹಾಕಿದ್ದೀವಿ. ನೆಕ್ಸ್ಟ್ ನಾನು ಈಗ ಮಾಡ್ತೀನಿ. ಎಲ್ಲ ಆಯ್ತಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಬ್ಲಾಗ್ಸ್. ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ತುಂಬ ರೆಸಿಪೀಸ್ ಮಾಡಿದ್ದಾರೆ. ಸೊ ಇವತ್ತು ಎಡೆ ಹಾಕಿ ತಿನ್ನೋದು. ಬರೀಲಿ ಹಾಗೆ ಹೋಗಚ್ಚೆ ಹೋಗಚ್ಚೆ ಕೂದಲೆಲ್ಲ ಕಟ್ ಮಾಡಾಕ್ಬೇಕು ಗೈಸ್. ಏನು ಡ್ರಾಮಾ ಮಾಡ್ತಾಳಂತೆ. ಏನು ತಿಂತಾರದು? ಬನಾನಾ ಚಿಪ್ಸ್. ಇನ್ನು ಬಂದು 11 ಆಗಿದೆ. ಮುದ್ದೆ ಮತ್ತು ವಡೆ, ಇಲ್ಲಿ ಸಾರು ತೋರಿಸ್ತೀನಿ ರೀ. ಕಾಳು ಸಾರು ರೆಡಿ. ಸೌಂಡ್ ಮಾಡ್ತಾವ್ರೆ ಗೈಸ್ ನಮ್ಮಮ್ಮ ಅಲ್ಲಿ. ಅದು ಸೋಫಾ ಎಲ್ಲ ತೆಗಿತಿದ್ದಾರೆ. ತುಪ್ಪ, ಪಾಯಸ, ಮತ್ತೆ ಇಲ್ಲೇನಿದೆ ಏನು ಇರಬೇಕು. ಇದೇನಮ್ಮ? ಪಲ್ಯ ಅಲ್ಲ, ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ. ಹಸಿ ತೆಗಿಯಕ್ಕೆ ಬರ್ತಾ ಇಲ್ಲ. ಬಂತು ಆಲೂಗಡ್ಡೆ ಪಲ್ಯ, ಆಮೇಲೆ ಚಿತ್ರಾನ್ನ. ಇದು ಬಂದ್ಬಿಟ್ಟು ವೈಟ್ ರೈಸು. ಇದು ಬಂದ್ಬಿಟ್ಟು ಬೆಳಿಗ್ಗೆ ರಶ್ಮಿ ಬ್ರೇಕ್ಫಾಸ್ಟ್ಗೆ. ಇದು ಕೋಸಂಬರಿ. ಇದು ಕೆಳಗಡೆ ಏನಾಯಿತು, ತುಂಬ ಐಟಮ್ಸ್ ಮಾಡಿದ್ದಾರೆ. ಜಾಮೂನ್, ಗುಲಾಬ್ ಜಾಮೂನ್ ನೆನ್ನೆ ಮಾಡಿರೋದು ಗೈಸ್. ಎಡೆ ಎಲ್ಲ ಹಾಕಿದೆ. ಹುಡುಗೇನು ಇನ್ನೊಂದು ಪೂಜೆ ಮಾಡ್ತಾವೆ. ಒರೆಸ್ಕೊಡ್ತೇವೆ. ನೀನು ಹಿಕ್ಕೋ ಅಲ್ಲಿ. ಇವಾಗ ನಾನು ಶುಕಿ ಹಸುಗ್ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮುಂಚೆ ಮೇಲೆ ಇಕ್ತಾ ಇದ್ರು ಏನೋ ಗೊತ್ತಿಲ್ಲ ಗೈಸ್. ಇವಾಗ ಹಸುಗ್ ಕೊಡ್ತಾರೆ. ಕೊಟ್ಬಿಟ್ಟು ಬರೋಣ. ತಟ್ಟೆ ತಿನ್ಬೇಡ. ಅದಂಗೆ ಆತ್ರ ಅದಕ್ಕ. ಚೆಲ್ಲಾಕ್ತು. ಅದೆಲ್ಲ ಬಿಡು. ಬೀಳ್ಸ್ಬಿಡ್ತು ಚಿನಿ. ಅದು ಪಾಪ ಅದು ತಿನ್ನಕ್ ಬಂದಿಲ್ಲ ಅನ್ಸ್ಕೊಂಡು. ಅದಕ್ಕ ಆತ್ರ. ಮುದ್ದೆ ಕೊಟ್ಬಿಡು. ತಿನ್ಬಿಡ್ತೈತೆ.
ಬಾಯ್ 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 ನಿಂಗೆ ಕೊಡ್ತೀನಿ ಇಲ್ಲಿ ನಿಂಗೆ ತರ್ತೀಯಾ ನಿಂಗೆ ತರ್ತೀನಿ ಇಲ್ಲಿ ಅವಳು ಬಿಟ್ಬಿಡ ಅಲ್ಲಿ ಅಮ್ಮ ಊಟ ರೆಡಿ ಮುದ್ದೆ ಯಾರೆಷ್ಟೇ ಮಾಡಿದ್ರೆ ಏನೇ ಮಾಡಿದ್ರೆ ನಂದ್ರಾಗ ಬೇಕಂತೆ ನೋಡಿ ಗೈಸ್ ಅಲ್ಲಿ ಹಾಕಿಸ್ಕೊಂಡ್ ಬಂದವಳೆ ಗೈಸ್ ಇವಾಗ ನಾವು ಬಟ್ಟೆ ಸ್ಟಿಚಿಂಗ್ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತಾ ಇದ್ದೀನಿ ಸ್ನಾನ ಕೂಡ ಮಾಡಿಲ್ಲ ಗೈಸ್ ಇವತ್ತಿನ ಮ್ಯಾಗಿ ಮಾಡಿಕೊಂಡು ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇವತ್ತು ಹೆಲ್ದಿಯರ್ ವರ್ಷನ್ ಆಫ್ ಮ್ಯಾಗಿ ತಿಂದಿದ್ದು ಸಾಕು ಇನ್ನು 15 ದಿನ ಅದು ಇದು ತಿಂದಿದ್ದೀನಿ ಗೈಸ್ ಬಟ್ ಸೇಮ್ ವೆಯ್ಟೇ ಇದೆ ಮ್ಯಾಗಿ ಇಸ್ ಗೆಟಿಂಗ್ ರೆಡಿ ಆಮೇಲೆ ಚಾಕು ಕೇಳ್ತೀರಾ ನಿಮ್ಮ ಮನೆಯಲ್ಲಿ ಇದಿಲ್ವಾ ಏನದು ಸೌಟ್ ಇಲ್ವಾ ಅಂತ ಕೇಳ್ತೀರಾ ಸೌಟ್ ಇದೆ ಗೈಸ್ ಬಟ್ ಏನು ಗೊತ್ತಾ ಇಲ್ಲಿ ಬಂದು ಎತ್ಕೊಳ್ಳೋಕೆ ಪ್ರಾಬ್ಲಮ್ ಅಷ್ಟೇ ಸೊ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಜಸ್ಟ್ ಒಗ್ಗರಣೆ ಹಾಕ್ತೀನಿ ಅಷ್ಟೇ ಅದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ವೀಟ್ ಮ್ಯಾಗಿ ನಾನು ಇದು ಬಂದ್ಬಿಟ್ಟು ಬ್ಲಿಂಕಿಟಲ್ಲಿ ಮೊನ್ನೆ ತರಿಸಿದೆ ಸ್ವಲ್ಪ ಶುಕಿಗಂತ ಮಾಡಿದ್ಲು ರಶ್ಮಿ ಇನ್ನು ಉಳಿದಿದ್ದು ನಾನಿವಾಗ ಮಾಡಿಕೊಂಡು ತಿನ್ನೋಣ ಅಂತೇಳಿ ನಾನು ಅರ್ಧ ರಶ್ಮಿ ಅರ್ಧ ತಿಂತೀವಿ ಸೊ ಇದೇನೋ ಬೋರಿಂಗ್ ಆಗಿದೆ ಗೈಸ್ ಏನು ಮಾಡೋಕ್ಕೂ ನನಗಂತೂ ಇಂಟ್ರೆಸ್ಟ್ ಇಲ್ಲ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅನ್ಸುತ್ತೆ ಯಾಕಂದರೆ ಮನೆಯಲ್ಲೇ ಇರಲಿಲ್ಲ ಗೈಸ್ ನಾವು 15 ಡೇಸ್ ಚೆನ್ನಾಗಿ ಓಡಾಡಿದ್ವಿ ನಮಗೆ ಲೊಕೇಶನ್ ನಿಮ್ಗೆ ಹೇಳಿದ್ನಲ್ವ ತುಂಬ ದೂರ ಇತ್ತು ಬರೀ ಓಡಾಡಿದ್ದೇ ಆಯಿತು ಸೊ ಇವತ್ತು ಮನೇಲಿ ಚೆನ್ನಾಗಿ ಮಲ್ಕೊಂಡೆ ನಾನಂತೂ ಮಧ್ಯಾಹ್ನ ಸಖತ್ತಾಗಿ ಮಲ್ಕೊಂಡು ಎದ್ದು ಆಮೇಲೆ ಟೈಲರ್ ಶಾಪ್ಗೆ ಹೋಗೋದಿತ್ತು ಅಲ್ಲೋಗ್ಬಿಟ್ಟು ಬಂದು ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಒಳ್ಳಾಡ್ಕೊಂಡಿದ್ದಾಯಿತು ಆ್ಯಂಡ್ ಇವಾಗ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ ಕಾಳು ಸಾರು ಫುಲ್ ಅದೇ ಗೈಸ್ ಇವತ್ತು ಫುಲ್ಲು ಬೆಳಗ್ಗೆಯಿಂದ ಅದನ್ನೇ ತಿಂದಿದ್ದೀವಿ ನಾಷ್ಟ ಕೂಡ ಇಲ್ಲ ಬರೀ ಅದೇ ಕಾಳು ಸಾರು ಮುದ್ದೆ ಡೈರೆಕ್ಟಾಗಿ ಎಡೆ ಹಾಕ್ಬೇಕಲ್ವಾ ಅದನ್ನೇ ಮಾಡಿದರು ಇವಾಗ ಸ್ವಲ್ಪ ಬೇರೆ ಬೇಕು ನನಗೆ ಅದನ್ನೇ 3 ಹೊತ್ತು ತಿನ್ನೋಕ್ಕಾಗಲ್ಲ ನನಗೆ ಇಷ್ಟ ಆಗಿರೋದಂದರೆ ಓಕೆ 3 ಹೊತ್ತು ಅದನ್ನೇ ತಿನ್ನೋಣ ಅನಿಸುತ್ತೆ ಸೊ ಅದು ನನಗೆ ಇಷ್ಟನೇ ಇಲ್ಲ ಕಾಳು ಸಾರು ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಏನಾದರೂ ಬೇರೆ ಥರ ಬೇಳೆ ಸಾರು ಇದ್ದರೆ ನಂಗೆ ಇಷ್ಟ ಆಗುತ್ತೆ ಬೇಳೆ ಸಾರು ಜೊತೆ ಮೊಸರು ಹಾಕೊಂಡು ತಿಂತಾಯಿದ್ರೆ ಎಲ್ಲ ಬಿಟ್ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಬೇಕು ಡೆಡ್ಲಿ ಕಾಂಬಿನೇಷನ್ ಅದು ನನಗೆ ಡೆಡ್ಲಿ ಅದು ಬೇರೆಯವ್ರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ರಿಗೆ ಸೊ ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಗೀಸರ್ ಆನ್ ಮಾಡಿದ್ದೀನಿ ಸ್ನಾನ ಮಾಡಿಕೊಂಡು ಬರೋದು ಹೊಟ್ಟೆ ಹಸ್ವಾಗ್ತಾ ಇದೆ ತಿನ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ
ಕೊಂಚಿನ ಅದೊಂಥರದ್ದು ಇದೊಂಥರ. ರೆಡಿ ಆಯಿತು. ಎಸ್, ಆಮೇಲೆ ತಿನ್ನೋಣ. ಅಪ್ಪ ಬಿಸಿ ಇಟ್ಟಿದ್ದೀನಿ. ಇವಾಗ ಸೀರೆ ತಂದಿದ್ದಾರೆ. ತೆಗಿ ಆಚೆ ಅಜ್ಜಿ. ಹ್ಞೂ, ಆಲ್ರೆಡಿ ಪ್ರಿಂಟ್ ಐತಲ್ಲ ಅಜ್ಜಿ ನಿನ್ನ ಹತ್ರ. ಚೆನ್ನಾಗೇನೋ ಐತೆ. ಇದೆಲ್ಲ ಈ ಡೋಲಿಗಳೆಲ್ಲ ಬೇಕಾ ನಿಂಗೆ? ಕಿತ್ತಾಕೋದಾಯ್ತು. ಆದರೆ ಈ ಪ್ರಿಂಟ್ ಇದೈತೆ ಅಜ್ಜಿ ನಿನ್ನ ಹತ್ರ. ಸೇಮ್ ಪ್ರಿಂಟ್ ಇರೋದಿದು. ಒಳಗ ತೆಗ್ದು ನೋಡು, ಕಲರ್ ಒಂದು ಬೇರೆ ಅಷ್ಟೇ. ಸೇಮ್ ಐತೆ ಇದು. ವಾಪಸ್ ಕೊಟ್ಬಿಡು ಹೋಗು, ಬೇರೆ ಇಸ್ಕೊ ಹೋಗು ಯಾವ್ದನ್ನ ಚೆನ್ನಾಗಿರೋದು. ಸ್ಯಾರಿ ಏನೋ ಚೆನ್ನಾಗಿದೆ ಗೈಸ್, ಬಟ್ ಇದು ಆಲ್ರೆಡಿ ಇವ್ರ ಹತ್ರ ಇದೆ. ನೇರಳೆ ಕಲರ್ ಅದೇ ಇದು. ಬ್ಲೂ ಕಲರು ನೇರಳೆ ಕಲರ್. ಮೊನ್ನೆ ನಮ್ಮ ಅಜ್ಜಿ ಹೇಳಿದ್ರಲ್ಲ ಇಂಥದ್ದೇ ಐತೆ ಅಂತ, ಅದೇ ಇದು. ಅದೇ ಮಮ್ಮಿ ಇದು. ಆ ಥರ ಪ್ರಿಂಟೇ. ಹಾಂ, ಏನು ಪ್ರಿಂಟೋ ಅದೇ ಪ್ರಿಂಟೇ ಮಾಡಿಕೊಂಡಿದ್ದೀನಿ ನಾನು. ಮ್ಯಾಗಿ ನೂಡಲ್ಸ್. ಖುಷಿ ಮೂವಿ ನೋಡ್ತಾ ಇದ್ದೀವಿ. ನಮ್ಮ ಮನೇಲಿ ಸ್ಪೆಷಲ್ ಎಲ್ಲ ಮಾಡ್ಕೊಡೋದು ಈ ಥರ ಮ್ಯಾಗಿ ಎಲ್ಲ. ಆವಾಗ ಇವರಿಬ್ರು ಈ ಥರ ಕುತ್ಕೊಂಡು ತಿಂತಾರೆ. ನಮ್ಮ ಅಕ್ಕ ಇವಾಗ ನಾನು ಸ್ಪಾನ್ಸರ್ ಮಾಡಿದ್ದೀನಿ ಮ್ಯಾಗಿನ. ಅವಳು ನನಗೆ ಚಪಾತಿ ಕೊಡ್ತಾಳಂತೆ. ಅವಳು ಇವಾಗ ಚಪಾತಿ ಮಾಡ್ತಾಳೆ, ಒಂದು ಚಪಾತಿ ಕೊಡ್ತಾಳೆ. ಅಮ್ಮೋ ಕಾಳು ಸಾರು ತಿನ್ನಕತ್ತಲ್ಲ ಹೋಗು. ಇಲ್ಲಿ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಇಂಟ್ರೋ ಕೊಟ್ಟಿದ್ದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ರಶ್ಮಿ ಜಗಳ ಆಡ್ಕೊಂಡು ಇಂಟ್ರೋನ ಸ್ಟಾರ್ಟ್ ಮಾಡಿದ್ವಿ. ರಿಮೂವ್ ಮಾಡ್ತಾ ಇದ್ದೀವಿ. ನಾಳೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ನೀರಲ್ಲೆಲ್ಲ ಆಡೋದಕ್ಕೆ ಕಂಫರ್ಟಬಲ್ ಆಗಿರ್ಬೇಕು. ಎಷ್ಟೊಂದು ನೇಲ್ಸ್ ಇದೆಲ್ಲ ಪ್ಲಾಸ್ಟಿಕ್. ಆಮೇಲೆ ಏನು ಮನೇಲಿ ಕಟ್ ಮಾಡ್ತಾ ಇದ್ದೀರಾ ಅಂದ್ಬಿಡ್ತೀರಾ, ಪ್ಲಾಸ್ಟಿಕ್ ಅಲ್ವಾ, ಅದಕ್ಕೆ ಇಷ್ಟುದ್ದ ರಿಯಲ್ ಆಗಿ ಬರ್ತಾ. ನಂಗಂತೂ ಈ ಜನ್ಮಕ್ಕೆ ಬರಲ್ಲ. ಹೆಂಗೈತೆ ನೋಡೆ ಕೈ. ಅಯ್ಯೋ ಡಿಫ್ರೆನ್ಸ್ ನೋಡಿ. ಏನಾಗಲ್ಲೇ. ಸೊ ಇದು ರಶ್ಮಿ ಆಗಿರ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನೇಲ್ ಆರ್ಟ್ ಮಾಡಿಕೊಂಡಿರೋದು ಫಸ್ಟ್ ಟೈಮು. ಎಲ್ಲರಿಗೂ ಎಷ್ಟು ಡಿಸ್ಟರ್ಬೆನ್ಸ್ ಆಗಿತ್ತಂದರೆ ಕೈಯಲ್ಲಿ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅದು ಅಭ್ಯಾಸ ಆಗೋವರೆಗೂ ಟೈಮ್ ತೊಗೊಳುತ್ತಲ್ವ. ತುಂಬ ಇರಿಟೇಟ್ ಆಗಿಬಿಟ್ಟಿತ್ತು ಎಲ್ಲರಿಗೂ. ಗೊತ್ತಿಲ್ಲ ಅದು ಏನಕ್ಕೆ ನೋವು ಆಗ್ತಾಯಿಲ್ಲ, ಬಟ್ ಸ್ಟಿಲ್ ಅದರಿಂದ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ, ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ. ಒಂದು ಏನಾದರೂ ಕೆರ್ಕೋಬೇಕು ಅಂತಂದರೂ ಫೀಲ್ ಕೂಡ ಆಗಲ್ಲ. ಸೀರಿಯಸ್ಲಿ ಫೀಲೇ ಆಗಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ಇದು. ಈ ಥರ ಹಾಕ್ಬಿಟ್ಟು ರಿಮೂವ್ ಮಾಡೋದು. ಆಮೇಲೆ ತೋರಿಸ್ತೀನಿ ಹೇಗೆ ಏನು ಅಂತ. ಕೊಡೆ ಕೈ ಇದೆ ಸ್ವಾಮಿ. ರಾಮಚಂದ್ರ ಮುಂದಕ್ಕೆ ತಳ್ಳು, ಮುಂದಕ್ಕೆ. ಆಮೇಲೆ ಎಲ್ಲ ರಿಮೂವ್ ಮಾಡಿದೆ. ರಶ್ಮಿಗೆ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಫಸ್ಟು ನೇಲ್ ಟಿಪ್ಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಫಾಯಿಲ್ ಶೀಟ್ ಹಾಕಬೇಕಾಗಿತ್ತು. ಫಾಯಿಲ್ ಶೀಟ್ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ ಅಸೆಟಾನಲ್ಲಿ ಹಾಕಿದ್ದೆ, ಬಟ್ ಏನೂ ವರ್ಕ್ ಆಗಿಲ್ಲ ಅದು. ಆಮೇಲೆ ನಾನೇ ನೀಟಾಗಿ ರಿಮೂವ್ ಮಾಡಿದೆ. ಒಂದು ಸರಿ ಎಲ್ಲರೂ ಟ್ರೈ ಮಾಡಬೇಕು ಈ ನೇಲ್ ಆರ್ಟ್ನ. ಒಂಥರ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಮಾಡಿಕೊಂಡಾಗ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದು ಅಭ್ಯಾಸ ಆಗಿಬಿಟ್ರೆ ನಾವು ಇರ್ಬೋದು. ಅಭ್ಯಾಸ ಆಗಲಿಲ್ಲ ಅಂತಂದರೆ ಇರೋದಕ್ಕೆ ಆಗಲ್ಲ. ರಶ್ಮಿಗೆ ಹಾಕಿದ್ದೀವಿ. ನೆಕ್ಸ್ಟ್ ನಾನು ಈಗ ಮಾಡ್ತೀನಿ ನೇಲ್ ಆರ್ಟ್. ಆಯಿತಾ?
ಇನ್ನು ಅಕ್ರಾಲಿಕ್ದೆಲ್ಲ ಇಸ್ಕೋಬೇಕು ಗೈಸ್. ಇನ್ನು ಅದೆಲ್ಲ ಇಸ್ಕೊಂಡಿಲ್ಲ, ಇಸ್ಕೊಬೇಕು. ಸಿಗಲಿಲ್ಲ ಅವತ್ತು, ಸ್ಟಾಕ್ ಖಾಲಿ ಆಗ್ಬಿಟ್ಟಿತ್ತು. ಅಕ್ರಲಿಕ್ ಮಾಡಲ್ಲ ನಾನು ನೆಕ್ಸ್ಟು. ಅಕ್ರಾಲಿಕ್ ಖಾಲಿ ಆಗಿತ್ತು ನಾವು ಓದೋವಾಗ. ಇನ್ನೊಂದ್ಸರಿ ಮಾಡಿದ್ರೆ ಎಕ್ಸ್ಟೆನ್ಷನ್ ಮಾಡೋದಾ? ಬೇಡ నాకు ಎಕ್ಸ್ಟೆನ್ಷನ್ ಜೆಲ್ ಪಾಲಿಶ್ ಹಾಕೋ ನೀನು, ನ್ಯಾಚುರಲ್ ನೇಲ್ಕ. ಅದಕ್ಕೆ ನೇಲ್ ಆರ್ಟ್ ಮಾಡ್ಕೋ. ನಿಂದು ರಿಯಲ್ ನೇಲ್ಕ ಬೇಡ. ಓಕೆ, ದಟ್ಸ್ ಯೋರ್ ವಿಶ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.